ಶ್ರೀಲಿಂಬಯ್ಯ ಸ್ವಾಮಿ ಮಠಕ್ಕೆ ಶಿರಸ ಪವಾಡ ಮಠ ಎಂದು ಹೆಸರು ಬರಲು ಮಹಿಮಾನ್ವಿತ ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀಲಿಂಬಯ್ಯ ಸ್ವಾಮಿ ಮಠಕ್ಕೆ ಶಿರಸ ಪವಾಡ ಮಠ ಎಂದು ಬರಲು ಕಾರಣ ಮಹಿಮಾನ್ವಿತ ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀ ಚನ್ನಬಸಯ್ಯ ಅವಧೂತರು. ಮೂರು ಶತಮಾನದ ಪರಂಪರೆಯಿಂದ ತಲೆಯ ಕತ್ತರಿಸಿಕೊಂಡು ಮತ್ತೆ ಬದುಕಿದ ಪವಾಡ ಮೆರೆದ ಮಹಾಪುರುಷರಾಗಿ ತಮ್ಮ ಮನೆಗೆ ಶಿರಸ ಪವಾಡ ಮಠ ಎಂದು ಹೆಸರು ತಂದರು. ಇವರು ಕೀರ್ತಿವಂತರಾಗಿ ಬದುಕಿದರು. ಇವರು ಕೀರ್ತಿವಂತರಾಗಿ ಮೆರೆದರು. ಶ್ರೀಲಿಂಬಯ್ಯ ಸ್ವಾಮಿ ಮಠಕ್ಕೆ ಶಿರಸ ಪವಾಡ ಮಠ ಎಂದು ಬರಲು ಕಾರಣ ಶ್ರೀ ಗುರುಗಳಾದ ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀಮಠದ ಹಠಯೋಗ ಸಾಧನ ಗುರು ಯೋಗ ಸಕೀಲದ ನಂದಿಪಟ ಶಿರಸ ಪವಾಡದ ಗಂಡು ಕತ್ತರಿ ಅಪೂರ್ವ ಬಲಮೂರಿ ಸಂಕ ಎಡ ಮುರೆಗೆ ಬೆತ್ತ ವೀರ ಕಂಕಣ ಏಕಗಳಲ್ಲಿನ ಬೆತ್ತ ಪರಂಪರೆ ಅನುಗುಣವಾಗಿ 5 ವರ್ಷಕ್ಕೊಮ್ಮೆ ಉಗಾದಿ ಪಾಡ್ಯದಂದು ಮಹಾಪೂಜೆವಾಗುವುದು. ಬಂದ ಭಕ್ತರಿಗೆ ಮುಕ್ತ ದರ್ಶನ ನೀಡುವರು. ಇವರು ಬಂದ ಭಕ್ತರಿಗೆ ಮುಕ್ತ ದರ್ಶನ ಕೊಡುವರು. ಶ್ರೀಲಿಂಬಯ್ಯ ಸ್ವಾಮಿ ಮಠಕ್ಕೆ ಶಿರಸ ಪವಾಡ ಮಠ ಎಂದು ಬರಲು ಕಾರಣವು ಮಹಿಮಾನ್ವಿತ ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀಲಿಂಬಯ್ಯ ಸ್ವಾಮಿಯರು ಶರಣರವರಾತ್ರಿ ಪೂರ್ವ ಕಾಲಕ್ಕೆ ದೀಪಾರಾಧನೆ ಮಾಡಿ ಶ್ರೀಲಿಂಬಯ್ಯ ಸ್ವಾಮಿಗಳು ಶರಣವರಾತ್ರಿ ಪೂರ್ವ ಕಾಲಕ್ಕೆ ದೀಪಾರಾಧನೆ ಮಾಡಿ ಸಂಗೀತ ಸಾಹಿತ್ಯ ರಸದೌತಣ ಉಣಿಸಿ ಬಂದ ಮಹಾಜನರಿಗೆ ಧಾರ್ಮಿಕ ಚಿಂತನೆಯ ಅನುಭವ ನೀಡಿ ಮಹಾಪ್ರಸಾದ ದಾಸೋಹ ನೀಡುತ್ತಾ ಎಲೆಮರೆಯ ಕಾಯಿಯಂತೆ ಸದ್ದಿಲ್ಲದೆ ಸಮಾಜ ಸೇವೆ ತೊಡಗಿದ ಸೂಕ್ತ ಚೇತನರಿಗೆ ಗೌರವ ನೀಡಿ ಸನ್ಮಾನ ಮಾಡಿ ಗೌರವ ನೀಡಿ ಸನ್ಮಾನ ಮಾಡಿ ನಗದು ಬಹುಮಾನ ಕೊಡುವರು. ಇವರು ಹಣವನ್ನು ನೀಡುವರು. ಶ್ರೀಲಿಂಬಯ್ಯ ಸ್ವಾಮಿ ಮಠಕ್ಕೆ ಶಿರಸ ಪವಾಡ ಮಠ ಎಂದು ಬರಲು ಕಾರಣ ಶ್ರೀ ಗುರುಗಳಾದ ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀ ಚನ್ನಬಸಯ್ಯ ಅವಧೂತರು. ಪಂಚಾಯಿತಿ ಕಟ್ಟಿ ಶ್ರೀಮಠವು ಜನತಾ ನ್ಯಾಯಾಲಯ ಈ ಮಠವು ಪಂಚಾಯಿತಿ ಕಟ್ಟಿ ಶ್ರೀಮಠವು ಜನತಾ ನ್ಯಾಯಾಲಯವೇ ಈ ಮಠವು ಕೌಟುಂಬಿಕ ಸಾಮಾಜಿಕ ಕಲಹ ಸಂಬಂಧಕ್ಕೆ ಕೋರ್ಟಿನಲ್ಲಿ ಬಗೆಹರಿಯದೇ ಇರುವ ಜನತೆಯ ಶ್ರೀಮಠದ ನ್ಯಾಯಾಲಯಕ್ಕೆ ಶ್ರೀ ಅಜ್ಜನವರ ನ್ಯಾಯಾಧೀಶರೆಂದು ಮೊರೆ ಹೋಗುವರು. ಕೈ ಮುಗಿದು ಇವರು ನಿಲ್ಲುವರು. ಪಂಚಾಯಿತಿ ಕಟ್ಟಿ ಶ್ರೀಮಠವು ಜನತಾ ನ್ಯಾಯಾಲಯ ಈ ಮಠವು ಕೌಟುಂಬಿಕ ಸಾಮಾಜಿಕ ಕಲಹ ಸಂಬಂಧಕ್ಕೆ ಕೋರ್ಟಿನಲ್ಲಿ ಬಗೆಹರಿಯದೇ ಇರುವ ಜನತೆಯು ಶ್ರೀಮಠದ ನ್ಯಾಯಾಲಯಕ್ಕೆ ಶ್ರೀ ಅಜ್ಜನವರ ನ್ಯಾಯಾಧೀಶರೆಂದು
ಮಾಡಿಸರೆಂದು ಮೊರೆ ಹೋಗಿ ಕೈ ಮುಗಿದು ನಿಲ್ಲುವರು. ಅಜ್ಜರ ತೀರ್ಮಾನದ ಮುಂದೆ ಯಾವುದು ಕೋಟಿಗೂ ಅಪಿಲು ಹೋಗದೆ, ನಿಷ್ಪಕ್ಷಪಾತ ನ್ಯಾಯ ತೀರ್ಮಾನವ ಮಾಡಿ ತಮ್ಮ ಜೀವನದ ಕೊನೆತನಕ ನೀಡಿ ಅನೇಕ ಕುಟುಂಬ ಇವರಿಂದ ನೆಮ್ಮದಿಯ ಬದುಕು ಕಂಡುಕೊಂಡರು. ಅನೇಕ ಕುಟುಂಬ ಇವರಿಂದ ನೆಮ್ಮದಿಯ ಬದುಕು ಕಂಡುಕೊಂಡರು. ಶ್ರೀ ಲಿಂಬಯ್ಯ ಸ್ವಾಮಿ ಮಠಕ್ಕೆ ಶಿರಸ ಪವಾಡ ಮಠ ಎಂದು ಬರಲು ಕಾರಣ, ಮಹಿಮಾನ್ವಿತ ಶ್ರೀ ಚನ್ನಬಸಯ್ಯ ಅವಧೂತರು. ಶ್ರೀ ಚನ್ನಬಸಯ್ಯ ಅವಧೂತರು. ಸಾಮಾಜಿಕ ಅಧ್ಯಯನ ಮಾಡುವರಿಗೆ ಒಳ್ಳೆ ವಿಷಯದ ಮಾದರಿ ಇದೆ. ಶ್ರೀ ಲಿಂಬಯ್ಯ ಸ್ವಾಮಿಯವರು ಸ್ವಇಚ್ಛೆಯಿಂದ 60 ವರ್ಷ ದಾಟಿದ ತಕ್ಷಣ ಶ್ರೀ ಬಸವೇಶ್ವರ ಪ್ರತಿಷ್ಠಾನದ ಅಧ್ಯಕ್ಷತೆ ಸೋದರ ಶ್ರೀ ಶರಣಯ್ಯನವರಿಗೆ ಬಿಟ್ಟು ಕೊಟ್ಟು, ವಯಸ್ಸಾದ ಮೇಲೆ ನನ್ನ ಸ್ಥಾನ ಇನ್ನೊಬ್ಬರಿಗೆ ಇರಲೆಂದು ಒಬ್ಬರಿಂದ ಇನ್ನೊಬ್ಬರು ಎನ್ನುವ ಒಳ್ಳೆ ಸಂದೇಶ ನೀಡಿದರು. ಇವರು ಒಳ್ಳೆ ಸಂದೇಶ ನೀಡಿದರು. ಇವರು ಒಳ್ಳೆ ಸಂದೇಶ ನೀಡಿದರು. ಧನ್ಯವಾದಗಳು. ಶ್ರೀ ಲಕ್ಷ್ಮೇಶ್ವರದ ಲಿಂಬಯ್ಯ ಸ್ವಾಮಿ ಶಿರಸ ಪವಾಡ ಮಠ ಇವರು ತುಂಬ ಪ್ರಸಿದ್ಧವಾಗಿ ಲಕ್ಷ್ಮೇಶ್ವರದಲ್ಲಿ ಶ್ರೀ ಚನ್ನಬಸಯ್ಯ ಅಜ್ಜನವರು ಪವಾಡ ಮೆರೆದು ಹೋಗಿದ್ದಾರೆ. ಇವರ ಕುಟುಂಬಕ್ಕೂ ನನ್ನ ಮತ್ತು ನನ್ನ ತವರಿನ ಕುಟುಂಬಕ್ಕೂ ತುಂಬ ಅನ್ಯೋನ್ಯವಾದ ಸಂಬಂಧವಿದೆ. ಅವರು ಎಂದರೆ ನನ್ನ ತಂದೆಯವರಿಗೆ ತುಂಬ ಪ್ರೀತಿ, ತುಂಬ ಗೌರವ. ಅವರು ಕೂಡ ಗುರುಗಳಾದರೂ ನಾವು ಶೆಟ್ಟರಾದರೂ ಕೂಡ ಒಂದೇ ಮನೆಯ ಸದಸ್ಯರ ಹಾಗೆ ನಮ್ಮೊಂದಿಗೆ ಪ್ರೀತಿ ದಾರಿಯನ್ನು ಹಂಚುತ್ತಾ, ತಿಳುವಳಿಕೆ ನೀಡುತ್ತಾ, ಒಳ್ಳೆಯ ಸನ್ಮಾರ್ಗವನ್ನು ಕೊಡುತ್ತಾ ಬಂದಿದ್ದಾರೆ. ಅವರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರುತ್ತೇವೆ. ಆ ಮಠಕ್ಕೆ ನನಗೆ ಎಲ್ಲಿಲ್ಲದ ಅಭಿಮಾನವಿದೆ, ಪ್ರೀತಿ ಇದೆ, ಗೌರವವಿದೆ. ನಾನು ಯಾವತ್ತೂ ಅವರಿಗೆ ಚಿರಋಣಿಯಾಗಿರುತ್ತೇನೆ. ಧನ್ಯವಾದಗಳು. ನಮಸ್ತೆ.